ಕೊನೆಗೆ ಕ್ಷಣದ SLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಜಗತ್ತು ಕಂಡಂಥ ಶ್ರೇಷ್ಠ ನಾಯಕ, ಶ್ರೇಷ್ಠ ವ್ಯಕ್ತಿತ್ವ ಅಬ್ರಹಾಂ ಲಿಂಕನ್ ಅವರು ಹೇಳಿದಂಥ ಒಂದು ಮಾತು, ನನಗೆ ಒಂದು ಗಿಡ ಕಡಿಯೋದಕ್ಕೆ ಒಂದು ಕೊಡಲಿಯನ್ನು ಕೊಟ್ಟು 6 ತಾಸು ಸಮಯವನ್ನು ಕೊಟ್ಟರೆ ನಾನು ಏನು ಮಾಡ್ತೇನೆ ಅಂದ್ರೆ ಮೊದಲ 4 ತಾಸು ಆ ಕೊಡಲಿಯನ್ನು ಹರಿತಗೊಳಿಸೋದಕ್ಕೆ ಆ ಟೈಮನ್ನು ಸ್ಪೆಂಡ್ ಮಾಡ್ತೇನೆ ಅಂತ ಹೇಳ್ತಾರೆ ಅವರು. ಈ ಮಾತು ಏನನ್ನು ಸೂಚಿಸ್ತೈತೆ ಅಂದ್ರೆ, ನಾವು ಯಾವುದೇ ಒಂದು ಕೆಲಸದಲ್ಲಿ ಸಕ್ಸಸ್ ಆಗಬೇಕಾದ್ರೆ ನಮ್ಮ ಪ್ಲ್ಯಾನು ಎಷ್ಟು ಪಕ್ಕಾ ಆಗಿರಬೇಕು, ಎಷ್ಟು ಚಾಣಾಕ್ಷತನದಿಂದ ನಾವು ಪ್ಲ್ಯಾನ್ ಮಾಡಬೇಕು, ಎಷ್ಟು ಇಂಟೆಲಿಜೆಂಟಾಗಿ ಆ ಪ್ಲ್ಯಾನನ್ನು ವರ್ಕೌಟ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೈತೆ. ಹಾಗಾಗಿ 2ನೇ ತಾರೀಕಿಗೆ ಗಣಿತ ಪರೀಕ್ಷೆ ಇದೆ. 30ನೇ ತಾರೀಕು ಮಧ್ಯಾಹ್ನದಿಂದ 31/1 2.5 ದಿನಗಳ ಟೈಮ್ ಟೇಬಲ್ ಯಾವ ಥರ ಇದ್ರೆ ನೀವು SLC ವಾರ್ಷಿಕ ಪರೀಕ್ಷೆ ಗಣಿತದಲ್ಲಿ 80ಕ್ಕೆ 80 ಅಂಕ ತೊಗೋಬೋದು ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ. ಯಾಕಂದರೆ ಒಂದು ಬೆಸ್ಟ್ ಟೈಮ್ ಟೇಬಲ್ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಉಳಿಸ್ತೈತಿ, ಜೊತೆಗೆ ನಿಮ್ಮ ಗುರಿಯ ಕಡೆಗೆ ಸ್ಪಷ್ಟವಾಗಿ ನಿಖರವಾಗಿ ಕರೆದುಕೊಂಡು ಹೋಗ್ತೈತಿ. ಆ ಒಂದು ನಿಟ್ಟಿನಲ್ಲಿ ನಿಮಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ನೀವು ವರ್ಕೌಟ್ ಮಾಡ್ಬೋದಂಥ ಒಂದು ಬೆಸ್ಟ್ ಟೈಮ್ ಟೇಬಲನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀವಿ. ಈ ಒಂದು ಟೈಮ್ ಟೇಬಲನ್ನು ನೀವು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಸ್ಟಡಿ ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಕೂಡ ನೀವು 80 ಅಂಕ ಗಳಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀವಿ. 30ನೇ ತಾರೀಕಿಗೆ ಮಧ್ಯಾಹ್ನ ಅಂದ್ರೆ ನಿಮ್ಮ ಪೇಪರ್ ಮುಗಿತೈತಿ. 30ನೇ ತಾರೀಕಿಂದ ಹಾಫ್ ಡೇ ಟೈಮ್ ಟೇಬಲ್ ಏನಂದ್ರೆ, ಫಸ್ಟ್ ನೀವು ಮಧ್ಯಾಹ್ನ ಊಟ ಮಾಡ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಫಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ 1 ಅಂಕ ಮತ್ತು 2 ಅಂಕ ಸಮಸ್ಯೆ ಬಿಡಿಸೋದು. ಫಸ್ಟ್ ನೀವು 1 ಅಂಕದ ಸಮಸ್ಯೆಗಳನ್ನ ಬಿಡಿಸ್ಬೇಕು. 1 ಅಂಕದ ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದ್ರೆ, 1ರಿಂದ 15ರವರೆಗಿನ ಅಧ್ಯಾಯದಲ್ಲಿ ಕೊನೆಗೆ ಒಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ, ಡೆಫಿನೇಷನ್ಸ್ ಇದಾವೆ, ಸೂತ್ರಗಳಿದಾವೆ. ಎಲ್ಲವನ್ನು ಕೂಡ ಈಗಾಗಲೇ ಎಲ್ಲ 15 ಅಧ್ಯಾಯ ಸೇರಿ ಸುಮಾರು ಒಂದು 45ರಿಂದ 50 ಸೂತ್ರಗಳು ಅಥವಾ 50 ಡೆಫಿನೇಷನ್ಸ್ ಇನ್ಕ್ಲೂಡಿಂಗ್ ಡೆಫಿನೇಷನ್ ಮತ್ತು ಸೂತ್ರ ಕೂಡ ಒಂದು 45-50 ಆಗ್ತವೆ. ಈಗಾಗಲೇ ಪಟ್ಟಿ ಮಾಡಿದಿರಿ, ಅವನ್ನೆಲ್ಲವನ್ನು ಕೂಡ ಒಂದು ಸರಿ ಬರೋದು ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಈಗಾಗಲೇ ನಾವು 65 1 ಅಂಕ ಸಮಸ್ಯೆಗಳನ್ನು ಬಿಡಿಸಿದ್ದೀವಿ ಪರೀಕ್ಷೆಗೆ ಹೆಲ್ಪ್ ಆಗೋ ರೀತಿಯಲ್ಲಿ. KSEAB ಪ್ರಶ್ನೆ ಪತ್ರಿಕೆಯಲ್ಲಿನ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿನ ಒಂದು 65 ಸಮಸ್ಯೆಗಳನ್ನು ಬಿಡಿಸಿದ್ವಿ. ಆ 4 ವಿಡಿಯೋನು ಕೂಡ ನೀವು ನೋಡಿ ಅದರ ಯೂಸನ್ನು ಮಾಡ್ಕೋಬೋದು. ಫಸ್ಟ್ ನೀವೇನು ಮಾಡೋಕ್ಕಂದ್ರೆ 1 ಅಂಕದ ಎಲ್ಲ ಸಮಸ್ಯೆ ಬಿಡಿಸೋದು. ನೆಕ್ಸ್ಟ್ 2 ಅಂಕದ ಸಮಸ್ಯೆಗಳನ್ನ ಬಿಡಿಸ್ಬೇಕು. ಫಸ್ಟ್ ಡೇ ಪ್ಲ್ಯಾನ್ ಅಂದರೆ ಹಾಫ್ ಡೇ ಪ್ಲ್ಯಾನ್, 1 ಅಂಕ ಮತ್ತು 2 ಅಂಕದ ಎಲ್ಲ ಸಮಸ್ಯೆ ಬಿಡಿಸೋದು. ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ 2 ಅಂಕ ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿ 2 ಅಂಕದ ಪ್ರಶ್ನೆ ಯಾವ್ಯಾವ ಅಧ್ಯಾಯ ಮೇಲೆ ಕೇಳ್ತಾವೆ ಅಂತ ಹೇಳಿದ್ದಾರೆ. 2 ಅಂಕದ ಪ್ರಶ್ನೆ ಬಿಡಿಸ್ರಿ ಅಂತ ಹೇಳಿದ್ವಿ. ಯಾವ್ಯಾವ ಬಿಡಿಸ್ಬೇಕು, ಯಾವ ಥರ ಬಿಡಿಸ್ಬೇಕು, ಹೇಗೆ ಬಿಡಿಸ್ಬೇಕು ಅನ್ನೋದು ಸ್ಪೆಸಿಫಿಕ್ ಆಗಿ ಗೊತ್ತಿರಬೇಕು. ಇಲ್ಲಿ ನೋಡಿ, ವಾಸ್ತವ ಸಂಖ್ಯೆಗಳ ಘಟಕದ ಮೇಲೆ ಒಂದು 2 ಅಂಕದ ಪ್ರಶ್ನೆ ಗ್ಯಾರಂಟಿ ಇರ್ತೈತಿ. 3 + √π ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ, ಆ ಥರ ಸಮಸ್ಯೆ ಬಿಡಿಸ್ರಿ. ಇದಕ್ಕೆ ಅಥವಾ ಪ್ರಶ್ನೆಯಾಗಿ 2 ಸಂಖ್ಯೆಗಳ ಮಸಾಲಸಗಳ ಸಂಬಂಧದ ಬಗ್ಗೆ ಗ್ಯಾರಂಟಿ ಕೇಳ್ತಾರೆ. ಆ ಥರದ್ದು ಒಂದು 2 ಸಮಸ್ಯೆ ಬಿಡಿಸ್ರಿ. ವರ್ಗ ಸಮೀಕರಣ ಮೇಲೆ ಒಂದು ಪ್ರಶ್ನೆ ಇರ್ತೈತಿ. ಆಲ್ಮೋಸ್ಟ್ ಒಂದು ವರ್ಗ ಸಮೀಕರಣ ಕೊಟ್ಟು ಇದನ್ನು ಸೂತ್ರದ ಸಹಾಯದಿಂದ ಬಿಡಿಸಿ ಅಂತ ಕೊಡ್ತಾರೆ. ಆಲ್ಮೋಸ್ಟ್ ಅದೇ ಕೇಳ್ತಾರೆ. ಅಂಥ ಒಂದು 2 ಲೆಕ್ಕ ಬಿಡಿಸ್ರಿ. ನೆಕ್ಸ್ಟ್ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, 2 ರೇಖಾತ್ಮಕ ಸಮೀಕರಣ ಕೊಟ್ಟು ಬಿಡಿಸಿ ಅಂತ ಅಷ್ಟೇ ಕೊಡ್ತಾರೆ. ನೀವು ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕು. ಆಲ್ಮೋಸ್ಟ್ ಅಲ್ಲಿ X ಸಗುಣಕ ಅಥವಾ Y ಸಗುಣಕ ಯಾವ್ದಾರು ಒಂದು ಸಮ ಕೊಟ್ಟಿರ್ತಾರೆ, ನೇರವಾಗಿ ನೀವು ಕೂಡಿಸಲಾಗಿ ಕಳೆಯಲಾಗಿ ಅಂತ ಹೇಳಿಬಿಟ್ರೆ ಒಂದು ಚರಾಕ್ಷರ ಕ್ಯಾನ್ಸಲ್ ಆಗಿಬಿಡೋದು. ಭಾಳ ಸಿಂಪಲ್ ಆಗಿ ಅಲ್ಲಿ ಒಂದು 2 ಲೆಕ್ಕ ಬಿಡಿಸ್ಬೇಕು. ಸಮಾಂತರ ಶ್ರೇಣಿಗಳ ಮೇಲೆ ಕೂಡ 1 ಅಂಕದ 2 ಅಂಕದ ಒಂದು ಪ್ರಶ್ನೆ ಇರ್ತೈತಿ. ಅಲ್ಲಿ 2 ಸಾಧ್ಯತೆಗಳಿದಾವೆ. ಒಂದು 2, 4, 6, 8 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 20ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ, ಆ ಥರ ಕೇಳ್ಬೋದು. ಅಥವಾ 2, 7, 12 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 2 ಸಾಧ್ಯತೆಗಳು, 2 ಲೆಕ್ಕಕ್ಕೆ 2 ಸಾಧ್ಯತೆಗಳಿಗೆ ಕೂಡ 2 ಸಮಸ್ಯೆ ಬಿಡಿಸ್ಬಿಟ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಈ ಸರಿ ಪ್ರಶ್ನೆ ಪತ್ರಿಕೆ ಆಧಾರ ಮೇಲೆ ಭಾಗ ಪ್ರಮಾಣ ಸೂತ್ರ ಮೇಲೆ ಕೇಳಿದಾರೆ. ಅದಕ್ಕೆ ಪೂರಕವಾಗಿ ನೀವೇನು ಮಾಡೋಕ್ಕಂದ್ರೆ 2 ಬಿಂದುಗಳ ನಿರ್ದೇಶಾಂಕ ಕೊಟ್ಟಾಗ ದೂರ ಕಂಡುಹಿಡಿಯೋದು, 2 ಬಿಂದುಗಳ ನಿರ್ದೇಶಾಂಕ ಕೊಟ್ಟಾಗ ಮಧ್ಯದ ನಿರ್ದೇಶಾಂಕ ಕಂಡುಹಿಡಿಯೋದು. ಅದ್ರ ಜೊತೆಗೆ ಅದನ್ನು ಕೂಡ ಒಂದೊಂದು ಲೆಕ್ಕ ಪ್ರಾಕ್ಟೀಸ್ ಮಾಡಿರಿ. ಇದು ಕ್ಲಿಯರ್ ಆಯ್ತು. ಅವಾಗ ಇನ್ನು ಸಂಭವನೀಯತೆ 10ರಿಂದ 18ರವರೆಗೆ ಸಂಖ್ಯೆಗಳನ್ನ ಒಂದು ಪ್ರತಿಯೊಂದು ಕಾರ್ಡ್ನಲ್ಲಿ ಒಂದು ಪ್ರತ್ಯೇಕ ಸಂಖ್ಯೆ ಬರೋದು, ಎಲ್ಲ ಕೂಡ ಒಂದು ಪೆಟ್ಟಿಗೆಯಲ್ಲಿ ಹಾಕಿದಾಗ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಹೊರತೆಗೆದಾಗ ಅವಿಭಾಜ್ಯ ಸಂಖ್ಯೆ ಮೇಲೆ ಬರುವ ಸಂಭವನೀಯತೆ ಕಂಡುಹಿಡಿಯಿರಿ. ಈ ಥರ ಸಮಸ್ಯೆ ಭಾಳ ಸರಿ ಕೇಳ್ತಾ ಇದ್ದಾರೆ. ಆ ಥರದ್ದು 1-2 ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಇದು ಕೂಡ ಈಸಿಯಾಗಿ ಗೊತ್ತಾಗ್ತದೆ ನಿಮಗೆ. ನೆಕ್ಸ್ಟ್ ಇನ್ನು ರಚನೆಗಳು, 2 ಅಂಕದ ಒಂದು ರಚನೆ ಇರ್ತೈತಿ. ಅಲ್ಲಿ 3 ಸಾಧ್ಯತೆ ಅದ ರಚನೆಗಳನ್ನ ಕೇಳೋದಕ್ಕೆ. ಒಂದು ಸಾಧ್ಯತೆ 7.6 ಸೆಂಟಿಮೀಟರ್ ರೇಖಾಖಂಡವನ್ನು ರಚಿಸಿ ಅದನ್ನು 2:3 ಅನುಪಾತದಲ್ಲಿ ವಿಭಾಗಿಸಿ, ಈ ಥರ ಪ್ರಶ್ನೆ ಕೇಳ್ಬೋದು. ಅಥವಾ ಒಂದು 3 ಸೆಂಟಿಮೀಟರ್ ತ್ರಿಜ್ಯಗಳ ವೃತ್ತಕ್ಕೆ ಕೇಂದ್ರದಿಂದ 9 ಸೆಂಟಿಮೀಟರ್ ದೂರದಲ್ಲಿರೋ ಬಾಹ್ಯದಿಂದ 2 ಸ್ಪರ್ಶಕ ರಚಿಸಿ, ಮತ್ತೊಂದು ಸಾಧ್ಯತೆ.
ನೆಕ್ಸ್ಟ್ 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ 70 ಡಿಗ್ರಿ ಇರುವಂತೆ 2 ಸ್ಪರ್ಶಕ ರಚಿಸಿ. ಈ ಥರ 3 ಸಾಧ್ಯತೆಗಳಿದಾವೆ. 3 ಪ್ರಾಕ್ಟೀಸ್ ಮಾಡಿರಿ, ಗ್ಯಾರಂಟಿ 2 ಅಂಕ ತಗೋತೀರಿ ನೀವು. ಇನ್ನು ತ್ರಿಕೋನಮಿತಿಯ ಪ್ರಸ್ತಾವನೆ, ಈ ಹಿಂದೆ ಹೇಳ್ದಂಗೆ ತ್ರಿಕೋನಮಿತಿ ಪ್ರಸ್ತಾವನೆ ಲಾಸ್ಟ್ ಇಯರ್ 3 ಅಂಕಕ್ಕೆ ಏನು ಕೇಳ್ತಾ ಇದ್ರಲ್ಲ ಎಂದು ಸಾಧಿಸಿ, ಆ ಸಮಸ್ಯೆಗಳನ್ನ ಈ ಸರಿ 2 ಅಂಕಕ್ಕೆ ಹಾಕ್ತಾ ಇದ್ದಾರೆ. ಅವನು ನೋಡ್ಕೊರಿ, ಎಂದು ಸಾಧಿಸಿ ಅಂತೇಳಿ ನೀವು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಿದಾರ ಅವನು ನೋಡ್ಕೊರಿ. ಜೊತೆಗೆ ತ್ರಿಕೋನಮಿತಿ ಪ್ರಸ್ತಾವನೆಗೆ ಹೆಲ್ಪ್ ಆಗುವಂಥ, ಎಂದು ಸಾಧಿಸಿ ಅಂತ ಹೆಲ್ಪ್ ಆಗುವಂಥ ಹಲವಾರು ಸಮಸ್ಯೆ ನಾವು ಬಿಡಿಸಿ ನಿಮಗೆ ತಿಳಿಸಿದ್ದೀವಿ. ಅದರ ಜೊತೆಗೆ ನೀವು ಒಂದು ಲಂಬಕೋನ ತ್ರಿಭುಜ ಕೊಟ್ಟು 3 ಭಾಗಗಳ ಅಳತೆ ಕೊಟ್ಟಾಗ ಸೈನ್ ಟೀಟಾ ಕಾಸ್ ಅಲ್ಪ ಬೆಲೆ ಎಷ್ಟು, ಈ ಥರ ಕೇಳೋ ಸಾಧ್ಯತೆ ಐತಿ. ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಅಂದರೆ 2 ಅಂಕ ಸಮಸ್ಯೆ ಅಂದರೆ ನೀವು ಎಲ್ಲ 15 ಅಧ್ಯಾಯ ಓದ್ಬೇಕಂತೇನಿಲ್ಲ, ಸ್ಪೆಸಿಫಿಕ್ಕಾಗಿ ಭಾಳ ನಿರ್ದಿಷ್ಟವಾಗಿ ಅಭ್ಯಾಸ ಮಾಡ್ಬೇಕು. ಯಾಕಂದರೆ ಟೈಮ್ ಕಡಿಮೆ ಇರೋದ್ರಿಂದ ಪ್ರತಿ ನಿಮಿಷನೂ ಕೂಡ ನೀವು ಚೆನ್ನಾಗಿ ಬಳಸ್ಕೊಂಡಾಗ ನಿಮ್ಮ ಗುರಿಯ ಕಡೆಗೆ ಹೋಗೋದಕ್ಕೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಅದಕ್ಕೆ ಈ 8 ಅಧ್ಯಾಯದ ಮೇಲೆ ಮಾತ್ರ ಪ್ರಶ್ನೆಗಳಿರ್ತವೆ. 2 ಕ್ವಶನ್ ಪೇಪರ್ ನೋಡಿದ್ರೆ ಹೊರಗಿನ ಅಧ್ಯಾಯದ ಮೇಲೆ ಯಾವ ಕೇಳಿಲ್ಲ. ಈ 8 ಅಧ್ಯಾಯ ಅದು ಎಂತೆಂಥ ಸಮಸ್ಯೆ ಅಂತ ಹೇಳಿದ್ವಿ. ಇವಿಷ್ಟು ಪ್ರಾಕ್ಟೀಸ್ ಮಾಡಿ. ಇದು 30ನೇ ತಾರೀಕಿನ ಕೆಲಸ ಮುಗೀತಾರೆ. 30ನೇ ತಾರೀಕಿಗೆ ಏನು ಕೆಲಸ ಅಂದ್ರೆ ಬೆಳಿಗ್ಗೆಯಿಂದ ಶುರುವಾಗ್ತೈತಿ. ನೀವು 3 ಅಂಕದ ಸಮಸ್ಯೆಗಳನ್ನ ಬಿಡಿಸ್ಬೇಕು. ಹೈಯೆಸ್ಟ್ ಅಂಕ ಇರೋದು 3 ಅಂಕಕ್ಕೆ. ಯಾಕಂದ್ರೆ 3 ಅಂಕದ 9 ಪ್ರಶ್ನೆ ಇರ್ತಾವೆ. 3 9 27 ಅಂಕ ಇರ್ತಾವೆ. ಯಾವ ಅಧ್ಯಾಯ ಮೇಲೆ ಕೇಳ್ತಾರೆ, ಬಹುಪದೋಕ್ತಿ ಘಟಕ ಮೇಲೆ ಒಂದು ಗ್ಯಾರಂಟಿ ಇರ್ತೈತಿ. ಅಲ್ಲಿ ಒಂದು ಬಹುಪದೋಕ್ತಿನ ಇನ್ನೊಂದು ಬಹುಪದೋಕ್ತಿಯಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಮತ್ತು ಶೇಷ R(x) ಕಂಡುಹಿಡಿಯಿರಿ, ನೇರ ಪ್ರಶ್ನೆ ಇರ್ತೈತಿ. ಅದಕ್ಕೆ ಅಥವಾ ಪ್ರಶ್ನೆಯಾಗಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಕ್ಕೆ ಸಂಬಂಧಪಟ್ಟಂತೆ ತಾಳೆ ನೋಡೋದು, ಶೂನ್ಯತೆ ಕಂಡುಹಿಡಿಯೋದು, ಆ ಥರ ಸಮಸ್ಯೆ ಇರ್ತೈತಿ. 2ಕ್ಕೂ ಒಂದೊಂದು ಲೆಕ್ಕ ಬಿಡಿಸ್ಬಿಟ್ರೆ ನಿಮ್ಗೆ ಇದು ಪರ್ಫೆಕ್ಟ್ ಆಗಿಬಿಡ್ತೈತಿ. ನೆಕ್ಸ್ಟ್ ವೃತ್ತಗಳ ಘಟಕದ ಮೇಲೆ 4.1 ಮತ್ತು 4.2 ಎರಡೂ ಪ್ರಮೇಯ ಬಿಡಿಸಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಗ್ಯಾರಂಟಿ ಒಂದು ಪ್ರಮೇಯ ಇರ್ತೈತಿ. ಚಾಯ್ಸ್ ಮಾಡೋಕ್ಕೆ ಹೋಗ್ಬಿಡ್ರಿ. 4.1 ಕೇಳ್ಬೋದು, 4.2 ಕೇಳ್ಬೋದು. ಹೈಯೆಸ್ಟ್ ಇದನ್ನು ಕೇಳಿದಾರೆ, ಇದನ್ನು ಕೇಳ್ತಾರೆ ಬಿಡು ಅಂತಂದು ಇದನ್ನು ಬಿಟ್ರೆ, ಇನ್ ಕೇಸ್ ಇದನ್ನು ಕೇಳಿದ್ರೆ ಏನು 0 ಮಾರ್ಕ್ಸ್ ಸಿಗ್ತೈತೆ. ಅದಕ್ಕೆ ಚಾಯ್ಸ್ ಮಾಡೋಕ್ಕೆ ಹೋಗ್ಬಿಡ್ರಿ. ಅಗದಿ ಸಣ್ಣ ಸಣ್ಣ ಪ್ರಮೇಯದು 2 ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಇನ್ನು ರಚನೆಗಳ ಘಟಕದ ಮೇಲೆ ಒಂದು ರಚನೆ ಇರ್ತೈತೆ 3 ಅಂಕದ್ದು. ಒಂದು ದತ್ತ ಅಳತೆಯ ತ್ರಿಭುಜ ರಚಿಸಿ. 5 ಸೆಂಟಿಮೀಟರ್ 6 ಸೆಂಟಿಮೀಟರ್ 7 ಸೆಂಟಿಮೀಟರ್ ಅಳತೆಯ ತ್ರಿಭುಜ ರಚಿಸಿ. ಅದರ ಅನುರೂಪ ಭಾಗಗಳು 2/3 ರಷ್ಟು ಇರುವಂತೆ ಒಂದು ಸಮರೂಪ ತ್ರಿಭುಜ ರಚಿಸಿ ಅಂತ ಕೇಳ್ತಾರೆ. ಅವಾಗ ನೀವು 2 ಥರ ಅದಾವೆ, 2 ಮೆಥಡನ್ನು, ಅಂದರೆ ಅಂಶ ಚಿಕ್ಕದಿದ್ದಾಗ ಅಂಶ ದೊಡ್ಡದಿದ್ದಾಗ ಎರಡನ್ನೂ ಕೂಡ ಪ್ರಾಕ್ಟೀಸ್ ಮಾಡಿರಿ. ಒಂದು ಗ್ಯಾರಂಟಿ ಇರ್ತದೆ. ಇದಕ್ಕೊಂದು 2 ಲೆಕ್ಕ, ಇದಕ್ಕೊಂದು 2 ಲೆಕ್ಕ ಬಿಡಿಸಿ ಪ್ರಾಕ್ಟೀಸ್ ಮಾಡಿಬಿಡ್ರಿ. ರಚನೆ ಮಾಡಿ ಪ್ರಾಕ್ಟೀಸ್ ಮಾಡಿ. ಇನ್ನು ಸಂಖ್ಯಾಶಾಸ್ತ್ರ ಘಟಕದ ಮೇಲೆ 3 ಅಂಕದ 2 ಸಮಸ್ಯೆ ಕೇಳ್ತಾರೆ. ಹಾಗಾಗಿ ಇಲ್ಲಿ ಸರಾಸರಿ ಒಂದು ಗ್ಯಾರಂಟಿ ಇರ್ತೈತಿ. ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿರಿ ಅಂತ ಹೇಳ್ಬೋದು. ಅದಕ್ಕೆ ಅಥವಾ ಪ್ರಶ್ನೆಯಾಗಿ ಬಹುಲಕ ಕೊಡ್ಬೋದು. ಬಹುಲಕ ಅಂತೂ ಭಾಳ ಸಿಂಪಲ್, ಯಾವುದೇ ಕಾಲಮನ್ನು ಎಕ್ಸ್ಟ್ರಾ ರಚನೆ ಮಾಡೋಗತ್ತಿಲ್ಲ. ಡೈರೆಕ್ಟಾಗಿ ಕೊಟ್ಟಿರೋ ಕೋಷ್ಟಕದಿಂದ F1 F0 F2 H ಬೆಲೆ ಬರ್ಕೊಂಡು ನೇರವಾಗಿ ಸೂತ್ರದಲ್ಲಿ ಬೆಲೆ ಹಾಕಿ ಸುಲಭೀಕರಿಸೋದು. ಹಾಗಾಗಿ ಸರಾಸರಿ ಬಹುಲಕ 2 ಒಂದು ಪರ್ಫೆಕ್ಟ್ ಇದ್ರೂ ಕೂಡ ನೀವು 3 ಅಂಕ ಈಸಿಯಾಗಿ ತೊಗೋತೀರಿ. ಇನ್ನು ಓಜಿಯು ರಚನೆ, ಕಡಿಮೆ ವಿಧಾನದ ಓಜಿಯು ಅಧಿಕ ವಿಧಾನದ ಓಜಿಯು ಎರಡೂ ಪರ್ಫೆಕ್ಟ್ ಮಾಡಿರಿ. 2ಕ್ಕೆ 2 ಲೆಕ್ಕ ಬಿಡಿಸ್ಬಿಡ್ರಿ. ಇಂದ ಸ್ಟಡಿ ಮುಗಿತೈತಿ. ಆಲ್ಮೋಸ್ಟ್ ಅಧಿಕ ವಿಧಾನದ ಓಜಿಯನ್ನು ಕೊಟ್ಟಿದ್ದಾರೆ, ಅದೇ ಸಾಧ್ಯತೆ ಐತಿ. ಬಟ್ ಕಡಿಮೆ ವಿಧಾನದ ಓಜಿಯು ಕೂಡ ನೋಡ್ಕೊರಿ. 2ರಾಗ ಯಾವ್ದಾರ ಒಂದು ಕೊಟ್ಟೆ ಕೊಡ್ತಾರೆ. ಇನ್ನು ನಿರ್ದೇಶಾಂಕ ರೇಖಾಗಣಿತ, ಇಲ್ಲಿ 3 ಬಿಂದು ನಿರ್ದೇಶಾಂಕ ಕೊಡ್ತಾರೆ. ಆ 3 ಬಿಂದು ನಿರ್ದೇಶಾಂಕಗಳ ಜೋಡಿಸುವಂಥ ಒಂದು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ. ಅಥವಾ 3 ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೆ ಬೆಲೆ ಕಂಡುಹಿಡಿಯಿರಿ. ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಬಳಸ್ಕೊಂಡು ಮಾಡುವಂಥ ಸಮಸ್ಯೆನ ಕೊಡ್ತಾರೆ. ಇದು ಅಥವಾ ಪ್ರಶ್ನೆ ಕೂಡ ಕೇಳೋದ್ರಿಂದ ಒಂದು ಸುಲಭ ಪ್ರಶ್ನೆ ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಇದ್ದೇ ಇರ್ತೈತಿ. ಹಾಗಾಗಿ ಇದನ್ನು ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ಕೇಳಿದಾರೆ ಇದಕ್ಕೊಂದು 2, ಅದಕ್ಕೆ ಅಥವಾ ಪ್ರಶ್ನೆಗೆ 1 2 ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳೊಳಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ನಿಮ್ಮ 5.3 ಒಳಗಿರುವಂಥವು, 5.2ದಾಗಿರುವಂಥವು ಮತ್ತು ಹಳೆ ಕ್ವಶನ್ ಪೇಪರ್ನಾಗಿರುವಂಥ ಎಲ್ಲ ಪ್ರಶ್ನೆನ ಒಂದು 4 ರಿಂದ 5 ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಇನ್ನೊಂದು 2 3 ನೋಡ್ಕೊರಿ ಅಷ್ಟು. ಇನ್ನು ವರ್ಗ ಸಮೀಕರಣಗಳ ಘಟಕದ ಮೇಲೆ ವರ್ಗ ಸಮೀಕರಣ ಆಧಾರಿತ ಸಮಸ್ಯೆಗಳನ್ನ ಕೇಳ್ತಾರೆ. ವರ್ಗ ಸಮೀಕರಣ ಆಧಾರಿತ ಸಮಸ್ಯೆಗಳಂದ್ರೆ ವಿಶೇಷವಾಗಿ ದೋಣಿಯ ಸಮಸ್ಯೆಗಳೇನಿದಾವಲ್ಲ, ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಇಷ್ಟು, ಈ ಥರ ಇದಾವಲ್ಲ, ವರ್ಕ್ಡ್ ಎಕ್ಸಾಂಪಲ್ಸ್ ಆಗಿರ್ಬೋದು, 10.3ದಾಗಿರುವಂಥ ಸಮಸ್ಯೆಗಳಾಗಿರ್ಬೋದು, ಅವನ್ನು ಕೂಡ ಪ್ರಾಕ್ಟೀಸ್ ಮಾಡಿರಿ. ಜೊತೆಗೆ ಹಳೆಯ ಕ್ವಶನ್ ಪೇಪರ್ನಿಗೆ ಬಿಡಿಸಿರುವಂಥ ಅನ್ವಯಿಕ ಸಮಸ್ಯೆಗಳನ್ನ ಈಗಾಗಲೇ ನಾವು ನಿಮಗೆ ಶೇರ್ ಮಾಡಿದ್ವಿ, ಅವನು ಕೂಡ ಪ್ರಾಕ್ಟೀಸ್ ಮಾಡಿರಿ. ಯಾಕಂದ್ರೆ 1 ಅಂಕದ 3 ಅಂಕದ ಒಂದು ಪ್ರಶ್ನೆ ಗ್ಯಾರಂಟಿ ಇರೋದ್ರಿಂದ ಒಂದು 5-6 ಸಮಸ್ಯೆಗಳನ್ನ ಈ ಅನ್ವಯಿಕ ಸಮಸ್ಯೆ ಬಿಡಿಸ್ರಿ. ನೆಕ್ಸ್ಟ್ ಇನ್ನು ತ್ರಿಭುಜಗಳ ಘಟಕದ ಮೇಲೆ ಪೈಥಾಗರಸ್ ಪ್ರಮೇಯವನ್ನು ವಾರ್ಷಿಕ ಪರೀಕ್ಷೆ ಕೇಳದೇ ಇದ್ರೆ ಆಲ್ಮೋಸ್ಟ್ ಪೈಥಾಗರಸ್ ಪ್ರಮೇಯ ಮೇಲೆ ಲೆಕ್ಕನ ಕೇಳ್ತಾರೆ. ಇಲ್ಲ ಅಂದ್ರೆ ಏನು ಮಾಡ್ತಾರೆ, ಸಮರೂಪ ತ್ರಿಭುಜ ವಿಸ್ತೀರ್ಣ, ತೇಲ್ಸ್ ಪ್ರಮೇಯ, ಒಟ್ಟಾರೆ
ಎರಡು ಕಾನ್ಸೆಪ್ಟ್ ಬಳಸಿ ಮಾಡುವಂಥ ಸಮಸ್ಯೆ ಕೇಳ್ತಾರೆ. ಸಮರೂಪ ತ್ರಿಭುಜದ ಕಲ್ಪನೆ ಮತ್ತು ಪೈಥಾಗರಸ್ ಪ್ರಮೇಯದ ಕಲ್ಪನೆ ಎರಡೂ ಬಳಸ್ಕೊಂಡು ಮಾಡುವಂಥ ಸಮಸ್ಯೆ ಕೇಳ್ತಾರೆ. ಈ ಎರಡು ಹಳೆಯ ಕ್ವಶನ್ ಪೇಪರ್ ಏನದಲ್ಲ, ಮಾಡಲ್ ಕ್ವಶನ್ ಪೇಪರ್ ಮತ್ತು ರಾಜ್ಯಮಟ್ಟ ಕ್ವಶನ್ ಪೇಪರ್, ಆ ಎರಡರೊಳಗೆ ಸಮಸ್ಯೆ ನೋಡಿಕೊಂಡ್ರೆ ನಿಮಗೊಂದು ಐಡಿಯಾ ಬರ್ತದೆ. ಇದಕ್ಕೆ ನೀವು 2.5 ಇರುವಂಥ ಒಂದಿಷ್ಟು ಪೈಥಾಗರಸ್ ಪ್ರಮೇಯ ಆಧಾರಿತ ಅನ್ವಯಿಕ ಸಮಸ್ಯೆ ಇದೆ, ಅವನ್ನ ಬಿಡಿಸ್ರಿ. ವಿಶೇಷವಾಗಿ ಒಂದು ಏಣಿಯನ್ನು ಗೋಡೆಗೆ ಓರೆಯಾಗಿ ನಿಲ್ಲಿಸಲಾಗಿದೆ, ಆ ಥರ ಸಮಸ್ಯೆ. ಒಂದು ಮರ ಬಿರುಗಾಳಿಗೆ ಸಿಕ್ಕು ಮುರಿದು ಬಿದ್ದಿದೆ, ಅದರ ತುದಿ ಗೋಡೆಗೆಯಿಂದ ಇಷ್ಟು ದೂರದಲ್ಲಿ ಐತಿ, ಈ ಥರ ಸಮಸ್ಯೆ ಇದೆಲ್ಲ ಅವ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಒಟ್ಟು 9 ಪ್ರಶ್ನೆ ಇರ್ತಾವೆ. ಇಲ್ಲಿ 8 ಅಷ್ಟೇ ಬರ್ದಿದ್ದೀವಿ ನಾವು, ಇನ್ನೊಂದು ಎಲ್ಲಿ ಹೋಯ್ತು ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಸಂಖ್ಯಾಶಾಸ್ತ್ರದೊಳಗೆ 2 ಸಮಸ್ಯೆ ಬರ್ತಾವೆ, ಹಾಗಾಗಿ ಇಲ್ಲಿ 2 ಕವರ್ ಆಗಿದ್ದಾವೆ. ಒಟ್ಟಾರೆ 9 ಸಮಸ್ಯೆಗಳು. ಇದು ಆಲ್ಮೋಸ್ಟ್ ಬೆಳಗ್ಗೆಯಿಂದ ಶುರು ಮಾಡಿದರೆ ನಿಮಗೆ ಮಧ್ಯಾಹ್ನ 3-4 ಗಂಟೆ 5 ತನಕ ಆಗ್ಬೋದು. ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿರಿ, ಯಾಕಂದ್ರೆ ಇದು ನಿಮ್ಮ ಮಾರ್ಕ್ಸ್ ಹೋಗೋದೇ ಇಲ್ಲಿ. ಜಾಸ್ತಿ ಸಮಯನ ಇಲ್ಲಿ ಸ್ಪೆಂಡ್ ಮಾಡಿರಿ. 3-4 ಗಂಟೆ ತನಕ ಆದ್ರೆ 5 ಗಂಟೆ ತನಕ ಆಗುತ್ತಂತ ಅನ್ಕೋರಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ 5 ಗಂಟೆ ನಂತರ ಒಂದು ಅರ್ಧ ಗಂಟೆ 1 ಗಂಟೆ ರೆಸ್ಟ್ ತೊಗೊಂಡು ಟೀಗಿ ಕುಡಿದು 6 ಗಂಟೆ ನಂತರ ಏನು ಮಾಡ್ಬೇಕಂದ್ರೆ 4 ಅಂಕದ ಸಮಸ್ಯೆ ಪ್ರಾಕ್ಟೀಸ್ ಮಾಡಿ. ಒಂದೇ ಪ್ರಾಕ್ಟೀಸ್ ಮಾಡಿರಿ ಸಾಕು. ಸಮಾಂತರ ಶ್ರೇಣಿಗಳ ಘಟಕ ಏನೈತಲ್ಲ, ಆ ಸಮಾಂತರ ಶ್ರೇಣಿಗಳ ಘಟಕದ ಅನ್ವಯಿಕ ಸಮಸ್ಯೆಗಳು. ನೀವು 2.3 ಒಳಗೆ ಒಂದಿಷ್ಟು ಸಮಸ್ಯೆ ಇರ್ತಾವೆ, ವರ್ಕ್ಡ್ ಎಕ್ಸಾಂಪಲ್ಸ್ ಇದಾವೆ. ಹಳೆಯ ಕ್ವಶನ್ ಪೇಪರ್ನಾಗ ಇದ್ದಿದ್ದು ಒಂದಿಷ್ಟು ಸಮಸ್ಯೆಗಳಿದಾವೆ. ಈಗಾಗಲೇ ನಾವು ಸಮಾಂತರ ಶ್ರೇಣಿ ಮೇಲೆ ಒಂದು 10ರಿಂದ 15 ಅನ್ವಯಿಕ ಸಮಸ್ಯೆ ಬಿಡಿಸಿದ್ವಿ. ಅವಷ್ಟನ್ನು ಕೂಡ ನೀವು ಬಿಡಿಸಿ ಪ್ರಾಕ್ಟೀಸ್ ಮಾಡ್ಬೋದು. ಇದು ನೀವು 31ನೇ ತಾರೀಕು ಈವ್ನಿಂಗ್ಲಿಂದ ಒಂದೇ ಪ್ರಾಕ್ಟೀಸ್ ಮಾಡಿರಿ. ಸಮಾಂತರ ಶ್ರೇಣಿ ಮ್ಯಾಗ ಏನೇನು ಅಪ್ಲೈಡ್ ಕೇಳ್ತಾರೆ ಎಲ್ಲವನ್ನು ಒಂದು 8 ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿಗೆ 31ನೇ ತಾರೀಕಿಗೆ ಮುಗೀತು. 1ನೇ ತಾರೀಕಿಗೆ ಏನು ಮಾಡೋದು? 1ನೇ ತಾರೀಕಿಗೆ ಬೆಳಿಗ್ಗೆ ಇನ್ನು 3 ಕ್ವಶನ್ಸ್ ಇರ್ತಾವೆ ಅಂಕದ್ದು. 4 ಅಂಕದ 4 ಪ್ರಶ್ನೆ ಇರ್ತಾವೆ. ಎಲ್ಲ ಅಧ್ಯಾಯನೂ ಪ್ರಾಕ್ಟೀಸ್ ಮಾಡೋಂಗಿಲ್ಲ. ಸ್ಪೆಸಿಫಿಕ್ ಆಗಿ 4 ಅಂಕದ ಪ್ರಶ್ನೆ ಯಾವ ಅಧ್ಯಾಯ ಮೇಲೆ ಕೇಳ್ತಾರೆ ಆ ಅಧ್ಯಾಯ ಮಾತ್ರ ಪ್ರಾಕ್ಟೀಸ್ ಮಾಡೋದು. ಈಗ ನೆಕ್ಸ್ಟ್ ಗ್ರಾಫ್ ರಚನೆ ಮಾಡೋದು. ಇದು 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಅದರೊಳಗೆ ಕೇಳ್ತಾರೆ. ಒಂದು 2 ಗ್ರಾಫಿನ ಸಮಸ್ಯೆ ಬಿಡಿಸ್ಬಿಟ್ರೆ ಇದು ಮುಗೀತಿದೆ, ಪ್ರಿಪ್ರೇಷನ್ ಆಯಿತು. ನೆಕ್ಸ್ಟ್ ತ್ರಿಭುಜಗಳು ಘಟಕದ ಮೇಲೆ 2.1, 2.3, 2.6, 2.8 4 ಪ್ರಮೇಯಗಳಿದಾವೆ. ಈ 4 ಪ್ರಮೇಯಗಳನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಚಾನ್ಸ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಈ ಸಾರಿ ಗ್ಯಾರಂಟಿ ಪೈಥಾಗರಸ್ ಪ್ರಮೇಯ ಬೀಳ್ತೈತೆ ಅಂತೇಳಿ ಇನ್ನು 3 ಬಿಟ್ಟು ಬಿಡೋದು. ಸಪೋಸ್ ಬಿದ್ದರೆ ಓಕೆ, 4ಕ್ಕೆ 4 ಬೀಳ್ತಾವೆ. ಬೀಳದೇ ಇದ್ರೆ ಅಷ್ಟಕ್ಕಷ್ಟು ಹೋಗ್ತಾವಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನಿಮಗೆ 2 ಟೇಲ್ಸ್ ಮತ್ತು ಪೈಥಾಗರಸ್ ಪ್ರಮೇಯ 2 ಪರ್ಫೆಕ್ಟ್ ಇದ್ರೆ 2 ಬೈಪಟ್ಟು 2ರ ಯಾವ್ದು ಕೊಟ್ಟರೆ 4ಕ್ಕೆ 4 ಬೀಳ್ತೈತಿ. ಇನ್ನು 3 ಯಾವ್ದಾರ ಕೊಟ್ರೆ ಏನು ಮಾಡ್ಬೇಕಂದ್ರೆ ನೀವು ಇನ್ನು 2 ಅವನ್ನ ಅಟ್ಲೀಸ್ಟ್ ನಿರೂಪಣೆ, ಚಿತ್ರ, ದತ್ತ, ಸಾಧನೀಯ ರಚನೆ ಇಷ್ಟು ಬರೆದ್ರೆ ಸಾಕು. 2ರಿಂದ 2.5 ಅಂಕ ಸಿಗ್ತಾವೆ. ಅಂದರೆ 4ಕ್ಕೆ 4 ಪೂರ್ತಿ ಹೋಗೋ ಬದಲು 2.5 ಅಂಕ ಆದರೂ ಸಿಗ್ತಾವೆ. ಇಷ್ಟಾದ್ರೂ ಪ್ರಾಕ್ಟೀಸ್ ಮಾಡಿರಿ. ಅಂದರೆ ನೀವು ಬಿದ್ದರೆ 4ಕ್ಕೆ 4 ಬೀಳದೇ ಇದ್ರೆ ಕನಿಷ್ಠ 2.5 ಬೀಳಿ. ಈ ಥರ ತಯಾರಿ ಇರ್ಬೇಕು ನಿಮ್ಗೆ. ನೀವು ಚಾನ್ಸ್ ಲಕ್ ಮ್ಯಾಗ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ತ್ರಿಕೋನಮಿತಿ ಅನ್ವಯಗಳ ಘಟಕದ ಮೇಲೆ 12.1 ಒಳಗೆ ಒಂದಿಷ್ಟು 5ರ ನಂತರ ಏನು ಸಮಸ್ಯೆಗಳಿದಾವೆ 5ರಿಂದ 14, 15ರವರೆಗೂ ಭಾಳ ಇಂಪಾರ್ಟೆಂಟ್ ಇರುವಂಥ ಸಮಸ್ಯೆಗಳು. ಆಲ್ಮೋಸ್ಟ್ ಅಲ್ಲಿ ಒಂದು ಕಟ್ಟಡ, ಒಂದು ಗೋಪುರ, ಕಟ್ಟಡದ ಮೇಲೆ ನಿಂತ್ಕೊಂಡು ಗೋಪುರ ತುದಿ ನೋಡೋದು, ಈ ಥರ ಸಮಸ್ಯೆಗಳು ಇರ್ತವೆ. ಆಲ್ಮೋಸ್ಟ್ ಎಲ್ಲ ಚಿತ್ರಗಳಲ್ಲಿ ಕೂಡ 2 ಲಂಬಕೋನ ತ್ರಿಭುಜ ಆಗ್ತಾವೆ. 2 ಲಂಬಕೋನ ತ್ರಿಭುಜ ತಗೊಂಡು ಟ್ಯಾನ್ ಟೀಟಾ ಅನುಪಾತ ತೊಗೊಂಡ್ಬಿಟ್ರೆ ಸುಲಭವಾಗಿ ಉತ್ತರ ಸಿಗ್ತೈತಿ. ಆ ಥರದ್ದು ಒಂದು 7 ಸಮಸ್ಯೆ ಬಿಡಿಸ್ರಿ. ಇವಿಷ್ಟು ಮುಗಿಸೋರೊಳಗೆ ಮಧ್ಯಾಹ್ನ ಆಗ್ತೈತಿ 1ನೇ ತಾರೀಕು. 1ನೇ ತಾರೀಕು ಮಧ್ಯಾಹ್ನದಿಂದ ಏನು ಮಾಡ್ಬೇಕಂದ್ರೆ 1ನೇ ತಾರೀಕು ಮಧ್ಯಾಹ್ನ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಎಲ್ಲ ಶಾಂಪಲಾಗಿ ಒಂದೊಂದು ಬಿಡಿಸ್ಕೊಂತ ಬರ್ಬೇಕು. ಇಲ್ಲಿ 2 ಅಂಕ ಸಮಸ್ಯೆಗೆ ಹೋಗ್ರಿ. ಸಮಾಂತರ ಶ್ರೇಣಿ ಪರ್ಫೆಕ್ಟ್ ಐತಾ ಬಿಡ್ರಿ. ಯಾವ ಡೌಟ್ ಅದ ನಿಮ್ಗೆ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಏನದಾವೆ 3 + √π ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಗೊಂದಲಿದ್ರೆ ಅದನ್ನ ಇನ್ನೊಂದು ಸಮಸ್ಯೆ ಬಿಡಿಸ್ರಿ. ಯಾವ್ದು 100% ಪರ್ಫೆಕ್ಟ್ ಐತಿ ಅದನ್ನ ಇನ್ನೊಂದು ಬಿಡಿಸಕ್ಕೆ ಹೋಗ್ಬೇಡ್ರಿ. ವರ್ಜಿಸಿ ವಿಧಾನ ಪರ್ಫೆಕ್ಟ್ ಐತೆ ಬಿಡಿಸ್ಬೇಡ್ರಿ. ಅಂದರೆ ಈಗ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಇದು ಗೊತ್ತೈತಿ ಬಿಡ್ರಿ. ಸಮಾಂತರ ಶ್ರೇಣಿಯೊಳಗೆ SN ಸೂತ್ರ ಬಳಸಿ ಮಾಡೋ ಸಮಸ್ಯೆ ನಿಮಗೆ ಡೌಟ್ ಇದ್ರೆ ಅದು ಒಂದು ಲೆಕ್ಕ ಮಾಡಿರಿ. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತದೊಳಗೆ ಭಾಗ ಪ್ರಮಾಣ ಸೂತ್ರ ಸಂಬಂಧಪಟ್ಟದ್ದು ಏನಾರು ಡೌಟ್ ಇದ್ರೆ ಅದು ಒಂದೇ ಲೆಕ್ಕ ಮಾಡಿರಿ. ಹಿಂಗೆ ನಿಮಗೆ 8 ಸಮಸ್ಯೆ ಏನದಲ್ಲ 2 ಅಂಕದ್ದು, ಆ 8ರ ನಿನಗೆ ಒಂದು 3-4 ಪರ್ಫೆಕ್ಟ್ ಅದಾವೆ, ಇನ್ನೊಂದು 5 ಅಷ್ಟೇ ಡೌಟ್ ಅದಾವೆ ಅಂತಂದ್ರೆ ಆ 5ರೊಳಗೆ 5ಕ್ಕೂ ಒಂದೊಂದು ಸಮಸ್ಯೆ ಬಿಡಿಸ್ರಿ. ನೆಕ್ಸ್ಟ್ ಇಲ್ಲಿ 9 ಸಮಸ್ಯೆ ಇರ್ತಾವೆ 3 ಅಂಕದ್ದು. 3 ಅಂಕದ 9 ಪ್ರಶ್ನೆ ಇರ್ತಾವೆ. 3 ಅಂಕದೊಳಗೆ ಈ ಬಹುಪದೋಕ್ತಿ ಪರ್ಫೆಕ್ಟ್ ಆದ್ರೆ ಮುಟ್ಟಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಪ್ರಮೇಯ ಒಂದೊಂದು ಸಾರಿ ಬರೀರಿ. ರಚನೆಗಳಂತೂ ಇನ್ನೊಂದು ಬಿಡಿಸೋ ಪ್ರಸಂಗ ಬರೋಂಗಿಲ್ಲ, ಪರ್ಫೆಕ್ಟ್ ಇರ್ತೈತಿ, ಇದನ್ನು ಬಿಟ್ಬಿಡ್ರಿ. ಸರಾಸರಿ ಈಜಿ ಇದ್ರೆ ಬಿಡಿಸಕ್ಕೆ ಹೋಗ್ಬೇಡ್ರಿ. ಬಹುಲಕ ಸ್ವಲ್ಪ ಏನೋ ಗೊಂದಲ ಇದ್ರೆ ಬಹುಲಕ ಇನ್ನೊಂದು ಬಿಡಿಸ್ರಿ. ನಿರ್ದೇಶಾಂಕ ರೇಖಾಗಣಿತದೊಳಗೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರದ ಡೌಟ್ ಇದ್ರೆ ಒಂದು ಲೆಕ್ಕ ಮಾಡಿರಿ. ಹಿಂಗೆ ನಿಮ್ಗೆ 9 ಪ್ರಶ್ನೆಯೊಳಗೆ
ಸ್ವಲ್ಪ ಏನು ಗೊಂದಲ ಅದಾವು ಆ ಸಮಸ್ಯೆನ ಒಂದು ಬಿಟ್ಟು ಎರಡು ಬಿಡಿಸ್ರಿ. ಯಾಕಂದ್ರೆ ಅದೇ ಸಮಸ್ಯೆ ಬಿದ್ದಾಗ ಅಲ್ಲಿ ತಪ್ಪಾಗ್ಬಾರ್ದು ವಾರ್ಷಿಕ ಪರೀಕ್ಷೆ ಒಳಗೆ. ಅದಕ್ಕೆ ಈ 9 ಯಾವ ಡೌಟ್ ಅದು ಬಿಡಿಸ್ರಿ. ನೆಕ್ಸ್ಟ್ 4 ಅಂಕದ್ರೊಳಗೆ ಸಮಾಂತರ ಶ್ರೇಣಿ ಒಳಗೆ ಇನ್ನೊಂದು 2 ಲೆಕ್ಕ ಬಿಡಿಸ್ಬೇಕು ಅನಿಸಿದ್ರೆ ಬಿಡಿಸ್ರಿ. ರಚನೆ ನಕ್ಷಾ ರಚನೆ ಅಂತ ಗೊತ್ತಿರ್ತೈತಿ, ಇನ್ನೊಂದು ಬಿಡಿಸಾಗತ್ತೈತಿ ಇಲ್ಲ. ತ್ರಿಕೋನಮಿತಿ ಅನ್ವಯದ್ದು ಇನ್ನೊಂದು 3-4 ಸಮಸ್ಯೆ ಬಿಡಿಸ್ರಿ. ಇದಿಷ್ಟು ಮಾಡೋದ್ರಲ್ಲಿ ರಾತ್ರಿ ಆಗ್ತೈತಿ. ಇನ್ನೊಂದು 8-9 ಗಂಟೆ ಆಗ್ತೈತಿ. ಅವಾಗ ಏನು ಮಾಡ್ಬೇಕಂದ್ರೆ ಕೊನೆಗೆ ಮಲ್ಗೋಕ್ಕಿಂತ ಪೂರ್ವದಲ್ಲಿ ಈ ತ್ರಿಭುಜದ 4 ಪ್ರಮೇಯ ಮತ್ತೊಂದು ಸಾರಿ ಬರೀರಿ. 4.1 4.2 ಪ್ರಮೇಯ ಮತ್ತೊಂದು ಸಾರಿ ಬರೀರಿ. ಯಾಕಂದ್ರೆ ಗಣಿತ ಬಿಡಿಸೋದಂದ್ರೆ ಬರೆಯೋದು ಬಿಡಿಸ್ಬೇಕು. ನೆಕ್ಸ್ಟ್ ಟೈಮ್ ಉಳಿದಿದ್ರೆ ನೀವು ಮಲ್ಕೊಳ್ಳೋದು 10 ಗಂಟೆ ಆಗಿದ್ರೆ ಇನ್ನೂ ಅರ್ಧ ಗಂಟೆ ಟೈಮ್ ಐತೆ ಅಂದ್ರೆ 1 ಅಂಕದ ಇನ್ನೊಂದು ಸರಿ ಬರೀರಿ. ಬರೀ ನೋಡ್ಕೊಬೇಡಿ, ಒಂದು ಸರಿ ಬರೀರಿ 1 ಅಂಕದ ಅಷ್ಟು ಸಮಸ್ಯೆ ಅಥವಾ ಅಷ್ಟು ಸೂತ್ರ ಅಷ್ಟು ಡೆಫಿನೇಷನ್ ಬರೀರಿ. ಬೇಗ ಮಲ್ಕೋರಿ. ಬೇಗ ಮಲ್ಕೊಂಡು ಬೇಗ ಎದ್ದು ಬೆಟರ್ ವೇ ಅಂದ್ರೆ ನಿಮಗೆ ಪ್ರಮೇಯಗಳು ಪರ್ಫೆಕ್ಟ್ ಅಂದ್ರೆ ಇನ್ನೊಂದು ಬಿಡಿಸ್ಬೇಡ್ರಿ. ಪರ್ಫೆಕ್ಟ್ ಇಲ್ಲ ಅಂದ್ರೆ ಇನ್ನೊಂದು ಸರಿ ಬಿಡಿಸ್ರಿ. ಬಿಡಿಸಿ ಸೂತ್ರ ಮತ್ತೊಂದು ಸರಿ ಬರೀರಿ ಎಲ್ಲ ಸೂತ್ರ. ಯಾಕಂದ್ರೆ ನೀವು ಅಲ್ಲಿ ಸೂತ್ರ ಹೆಂಗೆ ಒಂದು ಶರ್ಟಿನ ಗುಂಡಿ ತಪ್ಪು ಹಾಕ್ಕೊಂಡ್ರೆ ಎಲ್ಲ ಗುಂಡಿ ತಪ್ಪಾಗ್ತಾವೆ. ಸೂತ್ರ ತಪ್ಪು ಪೂರ್ತಿ ಲೆಕ್ಕ ತಪ್ಪಾಗ್ತೈತಿ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ಮೇಲೆ ಮತ್ತೊಮ್ಮೆ ಅಷ್ಟು 45 ಸೂತ್ರ ಏನಾಗ್ತಾವೆ ಎಲ್ಲ ಪಾಠದ್ದು ಎಲ್ಲ ಡೆಫಿನೇಷನ್ ಎಲ್ಲ ಸೂತ್ರ ಮತ್ತೊಂದು ಸರಿ ಬರೀರಿ. ಬರೋದಾದ್ಮೇಲೆ ನೆಕ್ಸ್ಟ್ ಮತ್ತು ಇನ್ನೂ ಏನಾದರೂ 3 ಅಂಕ ಡೌಟ್ ಇದ್ರೆ ಮತ್ತೆ ಯಾವ್ದಾರು ಬಿಡಿಸ್ರಿ. 4 ಅಂಕದ ಯಾವ ಡೌಟ್ ಇದ್ರೆ ಬಿಡಿಸ್ರಿ. ಸಾಧ್ಯ ಆದಷ್ಟು ಬೇಗ ರೆಡಿಯಾಗಿ ಮತ್ತೊಂದು ಸರಿ ಗ್ಲಾನ್ಸ್ ಮಾಡಿ ಸಾಧ್ಯ ಆದಷ್ಟು ಬೇಗ ಪರೀಕ್ಷೆ ಹಾಲಿಗೆ ಹೋಗ್ರಿ. ಈ 2.5 ದಿನದಲ್ಲಿ ಗಣಿತ ಬಿಡಿಸೋದಂದ್ರೆ ಪೆನ್ನು ಹಾಳಿ ತೆಗೆದುಕೊಂಡು ಬರೆಯೋದಂತ ಅರ್ಥ, ಓದುತ್ತಾ ಬರೆಯೋದು. ಅದಕ್ಕೆ 2.5 ದಿನದ ಟೈಮ್ ಟೇಬಲ್ನ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿ ನಾವು ಹೇಳಿದಂಥ ಸಲಹೆಗಳನ್ನು ಪ್ರಾಕ್ಟಿಕಲ್ ಆಗಿ ಪಾಲಿಸಿ ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ನಿಮ್ಮ ಅತ್ಯುತ್ತಮ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ನಿಮ್ಮ ಗಣಿತ ಪರೀಕ್ಷೆಗೆ ಆಲ್ ದಿ ಬೆಸ್ಟ್. ಧನ್ಯವಾದಗಳು.